ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಮತದಾನ ಜಾಗೃತಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆ ಮಾಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಾ ಪಿ ಸಲಹೆ. ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಒಂದು ದಿನದ ಕಾರ್ಯಾಗಾರಕ್ಕೆ ಡಾಕ್ಟರ್ HY ಶ್ರೀಶ್ ಕುಮಾರ್ ಚಾಲನೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ಆಶ್ರಯದಲ್ಲಿ ಆಯೋಜನೆ. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವ ಎಂಬ ವಿಷಯ, ನೂತನ ವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರ. ವಿಶ್ವನಾಥ್ ಸಾಹುಕಾರ್ ತಿರುಗುಡ್ರವರ 25ನೇ ಜನ್ಮದಿನಾಚರಣೆ. ನಂದಗೋಕುಲ ಅನಾಥಾಶ್ರಮದ ಮಕ್ಕಳಿಗೆ ಪೆನ್ನು ನೋಟ್ಬುಕ್ ವಿತರಣೆ. ಆಳಂದ ತಾಲೂಕಿನ ದೇಗಾಂವ್ ಗ್ರಾಮವನ್ನು ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನವನ್ನಾಗಿ ಮುಂದುವರಿಸುವಂತೆ ಆಗ್ರಹ. ಮುಂದುವರಿಸದಿದ್ದಲ್ಲಿ ಲೋಕಸಭೆ ಚುನಾವಣೆ ಬಹಿಷ್ಕರಿಸುವುದಾಗಿ ದೇಗಾಂವ್ ಗ್ರಾಮಸ್ಥರಿಂದ ಪ್ರತಿಭಟನೆ. ರಾಹುಲ್ ಗಾಂಧಿ ಅವರಿಂದ ಪ್ರಧಾನಿಯವರಿಗೆ ಕಳ್ಳ ಎಂಬ ಪದ ಬಳಕೆಗೆ ವಿರೋಧ. ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಖಂಡನೆ. ಎಪಿಡಿ ಸಂಸ್ಥೆಯಿಂದ ವಿಕಲಚೇತನರಿಗೆ ತರಬೇತಿ, ಸಂಸ್ಥೆಯ ಸಹಾಯಕ ನೇಮಕಾಧಿಕಾರಿ ಮಂಜುನಾಥ್ ಮಾಹಿತಿ. ಕೆಪಿಟಿಸಿಎಲ್ ಗುತ್ತಿಗೆ ಕಾರ್ಮಿಕರ ಕಾಯಮಾತಿಗೆ ಮನವಿ, ಅಖಿಲ ಕರ್ನಾಟಕ ಅಹಿಂದ ವರ್ಗಗಳ ವೇದಿಕೆಯಿಂದ ಒತ್ತಾಯ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವಿದ್ಯಾರ್ಥಿಗಳು ಕ್ರಿಕೆಟ್ಗೆ ನೀಡುವಂತೆ ಮುಖ್ಯ ಆದ್ಯತೆಯನ್ನ ಮತದಾನಕ್ಕೂ ನೀಡಬೇಕು. ಅಲ್ಲದೆ ಕೇವಲ ಮನರಂಜನೆಗೆ ಬಳಸುವ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗಳನ್ನ ಮತದಾನದ ಜಾಗೃತಿಗಾಗಿ ಕೂಡ ಬಳಸುವಂತೆ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಾ ಪಿ ಅವರು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ. ವಿದ್ಯಾರ್ಥಿ ಯುವ ಜನರು ವಾಟ್ಸ್ಆಪ್, ಫೇಸ್ಬುಕ್ ಗಳಂತಹ ಸಾಮಾಜಿಕ ಜಾಲತಾಣಗಳನ್ನು ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಬಳಕೆ ಮಾಡಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜಾ ಪಿ ಸಲಹೆ ನೀಡಿದ್ದಾರೆ. ಅವರು ಕಲಬುರಗಿ ನಗರದ ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ವಿದ್ಯಾಲಯದಲ್ಲಿ ಇಂದು ಹಮ್ಮಿಕೊಂಡಿದ್ದ ಮೂಲಭೂತ ಕಾನೂನು, ಮತದಾನ ಜಾಗೃತಿ ಮತ್ತು ಮತಯಂತ್ರದ ಬಗ್ಗೆ ಪ್ರದರ್ಶನ ಮಾಹಿತಿಯ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಅವರು ಯುವ ಜನರು ಕ್ರಿಕೆಟ್, ಸಿನಿಮಾಗೆ ನೀಡುವ ಮಹತ್ವವನ್ನು ಮತದಾನ ಜಾಗೃತಿಗೂ ನೀಡಬೇಕು ಎಂದು ಕರೆ ನೀಡಿದರು. ಮತದಾನ ಮಾಡುವುದು ಕೂಡ ಮೂಲಭೂತ ಹಕ್ಕಾಗಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಲು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನದವರೆಗೆ ಅವಕಾಶವಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದೆ ಇರುವವರು ಮನೆಯ ಸದಸ್ಯರೊಬ್ಬರ ಮತದಾರರ ಗುರುತಿನ ಚೀಟಿ ಮತ್ತು ವಯಸ್ಸಿಗೆ ಸಂಬಂಧಿಸಿದ ದಾಖಲೆಯೊಂದಿಗೆ ಫಾರಂ ನಂಬರ್ 6 ಅನ್ನು ಭರ್ತಿ ಮಾಡಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಬಹುದಾಗಿದೆ ಎಂದರು. ಮತದಾನದ ಬಗ್ಗೆ ಮನೆಯ ಸದಸ್ಯರು ಮತ್ತು ಬಡಾವಣೆಯ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಅಂಗವಿಕಲರಿಗೆ ಮನೆಯಿಂದ ಮತಗಟ್ಟೆಗೆ ಬಂದು ಮತದಾನ ಮಾಡಲು ವಾಹನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಿರಿಯ ನಾಗರಿಕರಿಗಾಗಿ ಮತಗಟ್ಟೆಯಲ್ಲಿ ವೀಲ್ ಚೇರ್, ವಾಕಿಂಗ್ ಸ್ಟಿಕ್ ಮತ್ತು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಇವಿಎಂ ಅಂದರೆ ಮತಯಂತ್ರ, ವಿವಿಪ್ಯಾಟ್ ಬಗ್ಗೆ ಯಾವುದೇ ಗೊಂದಲ ಬೇಡ. ಈ ವರ್ಷ ಎಲ್ಲಾ ಕಡೆ ವಿವಿಪ್ಯಾಟ್ ಬಳಕೆ ಮಾಡಲಾಗುತ್ತಿದೆ. ಮತ ಚಲಾಯಿಸಿದ ನಂತರ ನೀವು ಯಾರಿಗೆ ಮತದಾನ ಮಾಡಿದ್ದೀರಿ ಎಂಬುದನ್ನು ತಿಳಿಯಲು ವಿವಿಪ್ಯಾಟ್ ನೋಡಿ ಖಾತರಿಪಡಿಸಿಕೊಳ್ಳಬಹುದು. ಯಾವ ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದೀರಿ ಎಂಬುದನ್ನು ಮತ್ತು ಕ್ರಮ ಸಂಖ್ಯೆಯನ್ನು ವಿವಿಪ್ಯಾಟ್ ನಲ್ಲಿ 7 ಸೆಕೆಂಡ್ಗಳವರೆಗೆ ನೋಡಬಹುದಾಗಿದೆ ಎಂದರು. ಜಿಲ್ಲೆಯ 2368 ಮತಗಟ್ಟೆಗಳಿಗೆ ನೆರಳು, ಕುಡಿಯುವ ನೀರು, ವಿದ್ಯುತ್ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಕಣ್ಣು ಸರಿಯಾಗಿ ಕಾಣದೇ ಇರುವವರಿಗಾಗಿ ಮತಗಟ್ಟೆಯಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಸಹ ನೀಡಲಾಗುವುದು ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲಿ ಮತದಾನ ಕಡಿಮೆಯಾಗುತ್ತಿದ್ದು, ವಿದ್ಯಾವಂತರೇ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡದೆ ದೂರ ಉಳಿಯುತ್ತಿದ್ದಾರೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡುವುದರ ಮೂಲಕ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಎಂದು ಕರೆ ನೀಡಿದರು. ಚುನಾವಣೆಗೆ ಸ್ಪರ್ಧಿಸಿದ ಯಾವುದೇ ಅಭ್ಯರ್ಥಿಗೆ ಮತದಾನ ಮಾಡುವ ಇಚ್ಛೆ ನಿಮಗಿಲ್ಲದಿದ್ದಲ್ಲಿ ನೋಟಾ ಬಳಕೆಗೂ ಸಹ ಅವಕಾಶವಿದೆ. ಒಟ್ಟಾರೆ ಪ್ರತಿಯೊಬ್ಬರು ಮತದಾನ ಕೇಂದ್ರಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದರು.
ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಮಯ್ಯ ಹಿರೇಮಠ ಅವರು ಮತದಾನ ಮತ್ತು ಮಾದರಿ ನೀತಿ ಸಂಹಿತೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಮತದಾನ ಪ್ರಮಾಣ ಕಡಿಮೆಯಾಗುತ್ತಿದೆ. ಸುಭದ್ರ ಸರ್ಕಾರ ರಚನೆಗೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದು ಹೇಳಿದರು. ಬಸವರಾಜ್ ಹುಗಾರ್ ಮತ್ತು ಲಕ್ಷ್ಮೀಕಾಂತ್ ದೇಸಾಯಿ ಅವರು ಮತಯಂತ್ರ ಮತ್ತು ವಿವಿಪ್ಯಾಟ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಸ್ಆರ್ ಮಾಣಿಕ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ವಿದ್ಯಾಲಯದ ಸಿಬ್ಬಂದಿ ಮೊಹಮ್ಮದ್ ನಿಯಾಜುದ್ದೀನ್ ವೇದಿಕೆ ಮೇಲಿದ್ದರು. ಶರಣಬಸಪ್ಪ ಹಿರೇಮಠ್ ಕಾರ್ಯಕ್ರಮ ನಿರೂಪಿಸಿದರು. ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ಚುನಾವಣೆ ಆಯೋಗ, ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿ, ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ವಿದ್ಯಾಲಯ ಮತ್ತು ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘ ಹಾಗೂ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಡ್ಡಾಯವಾಗಿ ಮತ ಚಲಾಯಿಸುವುದಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಸರ್ಕಾರ ವತಿಯಿಂದ ಏನೋ ಒಂದು ಸವಲತ್ತು, ಏನೋ ಒಂದು ಏನೇನು ನಮಗೆ ಹಕ್ಕಿದೆಯೋ ಅದೆಲ್ಲ ಹೇಳಿ ತಗೊಳ್ಳುವ ಒಂದು ಬುದ್ಧಿವಂತವರಾಗಿದ್ದೀವಿ. ಬಟ್ ಆದ್ರೆ ಈ ವೋಟಿಂಗ್ ದಿವಸ ಮಾತ್ರ ಎಲ್ಲರೂ ಕೂಡ ಯಾಕೆ ಇಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಹೋಗಿ ಮತಗಟ್ಟೆಯಲ್ಲಿ ಕ್ಯೂ ಅಲ್ಲಿ ನಿಂತು ವೋಟ್ ಹಾಕ್ಬೇಕು, ಯಾರು ಹಾಕ್ತಾರೆ, ಯಾರು ಗೆಲ್ಲಿ ಬರ್ತಾರೆ ಎನ್ನುವ ರೀತಿಯಲ್ಲಿ ನಾವು ಯಾರ್ಯಾರೆಲ್ಲ ಸ್ವಲ್ಪ ಬುದ್ಧಿವಂತವರಿದವೋ, ಯಾರು ಸ್ವಲ್ಪ ಓದಿದವರಿದವೋ ಯಾವಾಗಲೂ ನೋಡ್ತೀವಿ ಅಂದ್ರೆ ಹಳ್ಳಿ ಪ್ರದೇಶಕ್ಕಿಂತ ಸಿಟಿ ನಗರ ಪ್ರದೇಶಗಳಲ್ಲಿ ಮತದಾನದ ಸಂಖ್ಯೆ ಕಡಿಮೆನೇ ಇರುತ್ತೆ. ಇದು ಏನು ತೋರಿಸ್ತದೆ ಅಂದ್ರೆ ಯಾರ್ಯಾರೆಲ್ಲ ಸ್ವಲ್ಪ ಈಗಾಗಲೇ ವಿದ್ಯಾವಂತರಿದ್ದಾರೋ ಅವರೆಲ್ಲ ವೋಟ್ ಹಾಕೋದು ಕಡಿಮೆ ಎಂಬುದು ನಮಗೆ ಕಂಡು ಬರ್ತಾ ಇದೆ. ಇದು ಆ ತರ ಅಲ್ಲ. ಪ್ರತಿಯೊಂದು ಮತದಾನ ಕೂಡ ಬಹಳ ಪ್ರಮುಖವಾದ ಒಂದಾಗಿರುತ್ತೆ. ಎವ್ರಿ ವೋಟರ್ಸ್ ಅಂಡ್ ಎವ್ರಿ ವೋಟ್ ಕೌಂಟ್. ನೀವು ಹಾಕುವ ಪ್ರತಿಯೊಂದು ಮತದಾನವೂ ಕೂಡ ಬಹಳ ಪ್ರಮುಖವಾದ ಒಂದು. ಎಷ್ಟೋ ಸರಿ ಒಂದು ವೋಟ್ ನಲ್ಲಿ ಅಥವಾ ಕೆಲವು ವೋಟು 10 ವೋಟು 15 ವೋಟು 500 ವೋಟು ಈ ತರ ಒಂದು 500 ವೋಟ್ಗಳಲ್ಲಿ 100 ವೋಟ್ಗಳಲ್ಲಿ ಕೆಲವು ಸರಿ ಎಲ್ಲ ಯಾರು ಗೆಲ್ಬೇಕು ಅವರು ಗೆಲ್ಲದೇ ಬಿಟ್ಟಿರ್ತಾರೆ. ಸೊ ಅದರಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಬೇರೆ ಆಗಿರ್ತಾರೆ. ಸೊ ಈ ತರ ಎಕ್ಸಾಂಪಲ್ಸ್ ಎಲ್ಲ ಇರುವುದರಿಂದ ಪ್ರತಿಯೊಂದು ಮತದಾನವೂ ಕೂಡ ಬಹಳ ಪ್ರಮುಖವಾಗಿದೆ. ನಮಗೆ ಹೇಗೆ ಮೂಲಭೂತ ಹಕ್ಕು ಫಂಡಮೆಂಟಲ್ ರೈಟ್ ಎಂದು ನಾವು ಕ್ಲೈಮ್ ಮಾಡ್ತೀವೋ ಇದೆಲ್ಲ ನಮಗೆ ಸರ್ಕಾರ ಕೊಡಬೇಕಾಗ್ತದೆ ಎಂದು ಕ್ಲೈಮ್ ಮಾಡ್ತೀವೋ ಅದು ನಾವು ಕೇಳಲಿಕ್ಕೆ ಯಾವಾಗ ನಮಗೆ ಒಂದು ಧಾರ್ಮಿಕ ಏನು ಹಕ್ಕು ಬರುತ್ತೆ ಅಂದ್ರೆ ನಾವು ನಮ್ಮ ಡ್ಯೂಟಿಯನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದಾಗ ಮಾತ್ರ ಬರುತ್ತೆ. ಆ ರೀತಿಯಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ ಮತ ಚಲಾಯಿಸೋದು ಕೂಡ ಒಂದು ಫಂಡಮೆಂಟಲ್ ಡ್ಯೂಟಿ ಎಂದು ನಾವೆಲ್ಲರೂ ನಾವು ಮನವರಿಕೆ ಆಗಬೇಕಾಗ್ತದೆ. ಸೊ ಎಲ್ಲರೂ ಕೂಡ ಮತ ಚಲಾಯಿಸಬೇಕಾಗ್ತದೆ. ಇದು ತಮ್ಮಲ್ಲಿ ವಿನಂತಿ. ಕಲಬುರಗಿ ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಇಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ಕಾರ್ಯಾಗಾರಕ್ಕೆ HY ಶ್ರೀಶ್ ಕುಮಾರ್ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಇಂದು ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ಆಶ್ರಯದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರಕ್ಕೆ ಡಾಕ್ಟರ್ HY ಶ್ರೀಕುಮಾರ್ ರವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಾಗಾರದಲ್ಲಿ ಡಾಕ್ಟರ್ MB ಪಾಸೋಡಿ, SP ಸುಳ್ಳದ್, ವೀರಭದ್ರಯ್ಯ ವೈ, ಪೀರಪ್ಪ ಹೂಗೊಂಡ, ಡಾಕ್ಟರ್ ರಾಠೋಡ್, ಡಾಕ್ಟರ್ ನಂದಗಿ ರಾಚಪ್ಪ, ಪ್ರೊಫೆಸರ್ ಕೋತಲೆ ಭೀಮರಾಯ, ಡಾಕ್ಟರ್ ಗೀತಾ ಪಾಟೀಲ, ಡಾಕ್ಟರ್ ನಾಗಪ್ಪ ಗೂಳಿ, ಡಾಕ್ಟರ್ ರೇಖಾ ಅಣ್ಣಿಗೇರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಯಾಕೆ ಬೇಕು ಅನ್ನುವ ವಿಚಾರವನ್ನ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಎಲ್ಲವನ್ನ ಸುಲಲಿತವಾಗಿ ಹೇಳಿದ್ದಾರೆ. ಇಲ್ಲಿ ಇದು ಒಂದು ಒಳ್ಳೆಯ ವೇದಿಕೆ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಸೇವಾ ಮನೋಭಾವ ಬೆಳವಣಿಗೆ ಆಗ್ಬೇಕಾದ್ರೆ ಈ ಒಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಯಾರು ಭಾಗಿಯಾಗ್ತಾರೆ ಅವರಿಗೆ ಆಟೋಮೆಟಿಕಲಿ ಅಂದ್ಬಿಡುತ್ತೆ. ಇಲ್ಲಿ ಮೊದಲ ವಿದ್ಯಾರ್ಥಿಗಳಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಕೀಳರಿಮೆ ಮನೋಭಾವನೆ ಈ ಒಂದು ವೇದಿಕೆ ಅಂದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗೆ ಸೇರೋನು ಇಲ್ಲಿ ಬಂದು ನಿಂತುಕೊಂಡು 4 ಮಾತನ್ನ ಆಡೋದಕ್ಕೆ ಧೈರ್ಯ ಅಲ್ಲಿ ಬರ್ತದೆ. ಮತ್ತೆ ಸ್ವಚ್ಛತೆಯನ್ನ ಕಾಪಾಡಬೇಕಾದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹೇಳಿದ್ರೆ ಕ್ಲೀನ್ ಮಾಡಿ ಅಂತ ಹೇಳಿದ್ರೂ ಕೂಡ ಆ ತಕ್ಷಣ ಎಲ್ಲರೂ ಬಂದು
ಸ್ವಚ್ಛತೆಯನ್ನ ಕಾಪಾಡೋದ್ರಲ್ಲಿ ಶಿಸ್ತು, ಸೇವಾ ಮನೋಭಾವ, ದೇಶಾಭಿಮಾನ ಎಲ್ಲವೂ ಕೂಡ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇರ್ತದೆ. ಮತ್ತೆ ಫಿಸಿಕಲಿ ಫಿಟ್, ಸೈಕಾಲಜಿಕಲಿ ಫಿಟ್ ನೋಡಿ, ಎರಡು ಕೂಡ ಮುಖ್ಯ. ಈ ಎರಡು ಕೂಡ ಫಿಸಿಕಲಿ ಫಿಟ್ ಆದ ಡ್ರೆಸ್ ಹಾಕೊಂಡು ನಿಂತ್ಕೊಂಡು ಒಂದು ಸಿಪಾಯಿ ಹಾಗೆ ಕಾಣುವಂತಹ ನೀವು ಸೈಕಾಲಜಿಕಲಿ ಅಷ್ಟೇ ಸೌಂಡ್ ಆಗ್ತೀರಾ. ಈ ಒಂದು ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇಲ್ಲಿ ಹಲವಾರು ಚಟುವಟಿಕೆಗಳಿರ್ತವೆ. ಚಾರಣ ಮಾಡುವಂಥದ್ದು, ಬೆಟ್ಟ ಗುಡ್ಡಗಳನ್ನ ಹತ್ತುವಂಥದ್ದು, ಜಲಕ್ಕೆ ಸ್ವಿಮ್ಮಿಂಗು, ಅದು ಎಲ್ಲವನ್ನ ಕೂಡ ಅವರು ಕಲಿಸ್ತಾರೆ. ಆ ಒಂದು ಕ್ಯಾಂಪ್ಗೆ ಹೋಗ್ಬಿಟ್ರೆ ಶಿಸ್ತು ಎಲ್ಲಿದೆ ಅಂತ ಹೇಳಿದ್ರೆ ಅದು ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇರ್ತದೆ. ಆದ್ರೆ ನಮಗೆ ಬಂದ್ಬಿಡ್ತದೆ. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವ ಎಂಬ ವಿಷಯದ ಕುರಿತು ನೂತನ ವಿದ್ಯಾಲಯದಲ್ಲಿ ಇಂದು ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರ ಜರುಗಿತು. ನೂತನ ವಿದ್ಯಾಲಯ ಸಂಸ್ಥೆಯ ನೂತನ ವಿದ್ಯಾಲಯ ಕಲಾ, ಶ್ರೀ ಕನ್ಹಯ್ಯಲಾಲ್ ಮಾಲು ವಿಜ್ಞಾನ ಹಾಗೂ ಡಾಕ್ಟರ್ ಪಾಂಡುರಂಗರಾವ್ ಪತ್ಕಿ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವ ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರ 2018-19 ಉದ್ಘಾಟನಾ ಸಮಾರಂಭವು ದಿನಾಂಕ 19 ಮಾರ್ಚ್ 2019 ಕಲಬುರಗಿ ನಗರದ ನೂತನ ವಿದ್ಯಾಲಯ ಆಟದ ಮೈದಾನ ಹಾಗೂ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಕಚೇರಿ ಕಲಬುರಗಿಯ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಶ್ರೀಶಕುಮಾರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ನೂತನ ವಿದ್ಯಾಲಯ ಸಂಸ್ಥೆಯ ಖಜಾಂಚಿಗಳಾದ ಶ್ರೀಕಾಂತ ಕುಲಕರ್ಣಿ ವಹಿಸಿದ್ದರು. ಗೌರವ ಅತಿಥಿಗಳಾಗಿ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಹೇಮಂತ್ ಕೊಲ್ಹಾಪುರ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಎನ್ಎಸ್ಎಸ್ ಸಹ ಅಧಿಕಾರಿಗಳಾದ ಉಪ ಪ್ರಾಚಾರ್ಯ ಪ್ರೊಫೆಸರ್ ಯುಜಿ ಸರ್ದೇಶ್ ಪಾಂಡೆ, ಎನ್ಎಸ್ಎಸ್ ಅಧಿಕಾರಿಗಳಾದ ಡಾಕ್ಟರ್ ದಯಾನಂದ್ ಎಂ ಶಾಸ್ತ್ರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಒಂದು ರೀತಿಯ ಸಂತೋಷ. ಯಾಕೆ? ಈ ಕಾಲೇಜಿನಲ್ಲಿ ಶಿಸ್ತು ನೋಡಿದ್ದೇವೆ, ಮತ್ತೆ ಸ್ವಚ್ಛತೆಯನ್ನು ನೋಡಿದ್ದೇವೆ. ಅದು ಬಹಳ ಸಂತೋಷ ವಿಚಾರ. ಸುಮಾರು ಕಾಲೇಜ್ ವಿಸಿಟ್ ಕೊಡ್ತಾ ಇದ್ದೇವೆ, ಅದು ಬಹಳ ಸಂತೋಷ. ಈ ದಿನ ನೀವು ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಮಾಡಿದ್ದೀರ. ಗಾಂಧೀಜಿಯವರ ಕನಸಿನ ಕೂಸು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ. ಈಗ ತಾನೇ ರಾಷ್ಟ್ರೀಯ ಸೇವಾ ಯೋಜನೆಯ ಹಾಡನ್ನು ಬಹಳ ಸುಶ್ರಾವ್ಯವಾಗಿ ಹಾಡಿದ್ದೀರ. ಹಳ್ಳಿಗಳ ಉದ್ಧಾರವೇ ನಮ್ಮ ಉದ್ಧಾರ. ಶಾಂತಿಗೋಸ್ಕರ ಹೋರಾಡಿದಂತಹ ಮಹಾತ್ಮ ಯಾರು ಬಿರುದು ಕೊಟ್ಟಿಲ್ಲ, ಜನಗಳೇ ಮಹಾತ್ಮ. ಆ ಒಂದು ಮಹಾತ್ಮನ ಒಂದು ಏನು ಕನಸಿನ ಕೂಸಿದೆ, ಅದೇ ಈ ದಿನ ನಾವು NSS ನಾವು ಮಾಡ್ತಾ ಇರುವಂಥದ್ದು. ಇಲ್ಲಿ ಇಟ್ ಇಸ್ ಎ ಯಂಗ್ ಇಂಡಿಯಾ. ಯಾಕೆ ಯಂಗ್ ಇಂಡಿಯಾ ಅಂತ ಹೇಳ್ತೇವೆ? ಸುಮಾರು 60-65%, 25 ವರ್ಷದಿಂದ 35 ವರ್ಷ ಯುವಕರೇ ಇರುವಂತಹ ಒಂದು ದೇಶ ಆಗಿರೋದ್ರಿಂದ ಯಂಗ್ ಇಂಡಿಯಾ ಅಂತ ಕರೀತಾರೆ. ಎಲ್ಲ ಯಂಗ್ಸ್ಟರ್ ಇದ್ದೀರಾ, ನೀವು ಮನಸ್ಸನ್ನು ಮಾಡಿದರೆ ದೇಶವನ್ನ ಯಾವ ಪಥದತ್ತ ನೀವು ಕೊಂಡೊಯ್ಯಬಹುದು, ಅದನ್ನ ಆಲೋಚನೆ ಮಾಡಿ ಶಿಬಿರಾರ್ಥಿಗಳೇ. ಸೇವಾ ಮನೋಭಾವನೆ ಇದೆಯಲ್ಲ, ಇದು ನಮ್ಮ NSSನ ಮೂಲ ತತ್ವ ಆಗಿರ್ತದೆ. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿರೋ ಏನೋ ಗೊತ್ತಿಲ್ಲ ಮನೆಯಲ್ಲಿ, ಆದರೆ ಈ 7 ದಿನಗಳ ಕಾಲ ಇದೆಯಲ್ಲ, 5 ಗಂಟೆಗೆ ಶಿಬಿರಾಧಿಕಾರಿಗಳು ವಿಷಯಗಳು ಧ್ವಜಾರೋಹಣವನ್ನು ಮಾಡಿ ಪ್ರಾರಂಭ ಮಾಡಿ ಒಂದು ಏನು ಟೈಮ್ ಟೇಬಲ್ ಇದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇಲ್ಲಿ ಶಿಸ್ತು ಬಹಳ ಮುಖ್ಯ. ಆ ಶಿಸ್ತನ್ನ ನೀವು ಇಲ್ಲಿ ರೂಢಿಸ್ಕೊಳ್ತೀರಾ. ಎಲ್ಲ ಒಂದು
7 ದಿನಗಳ ಕಾಲ ನಿಮ್ಮದೇ ಆದಂತಹ ಒಂದು ಟೀಮ್ಗಳಿರ್ತದೆ. ಆ ಟೀಮಿನಲ್ಲಿ ಇಂತಹ ಟೀಮ್ ಇಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಟೈಮ್ ಟೇಬಲ್ ನಾವು ರೆಡಿ ಮಾಡ್ತಿರ್ತಾರೆ. ಬಂದ ವೇದಿಕೆಯ ಮೇಲೆ ಮಾತನಾಡಬೇಕು. IQ ಅಂದ್ರೆ ಏನು, EQ ಅಂದ್ರೆ ಏನು? What is IQ? It is an intelligence quotient 90 to 109 ಇರ್ತಕ್ಕಂತಹ ಒಂದು ಬುದ್ಧಿ ಲಬ್ಧ IQ ಅಂತ ಕರೀತೇವೆ. ಇದು ಯಾರಲ್ಲಿ ಇರ್ತದೆ? ಅವರ ಸಾಮಾನ್ಯ ಬುದ್ಧಿಶಕ್ತಿಯನ್ನ ಹೊಂದಿರುತ್ತದೆ. ವಿಶ್ವನಾಥ್ ಸಾಹುಕಾರ್ ತಿಳುಗುಳ್ ರವರ 25ನೇ ವರ್ಷದ ಜನ್ಮದಿನದ ಅಂಗವಾಗಿ ಕಲಬುರಗಿ ಹೊರವಲಯದ ನಂದಗೋಕುಲ ಅನಾಥಾಶ್ರಮದಲ್ಲಿ ಪೆನ್ನು ಮತ್ತು ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ವಿಶ್ವನಾಥ್ ಸಾಹುಕಾರ್ ತಿಳುಗುಳ್ ರವರ 25ನೆಯ ಜನ್ಮದಿನವನ್ನು ಕಲಬುರಗಿ ನಗರದ ಹೊರವಲಯದ ನಂದಗೋಕುಲ ಅನಾಥಾಶ್ರಮದಲ್ಲಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಮತ್ತು ಮೈನಾರಿಟಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಪಾಷಾ ಪಟೇಲ್ ತಿಳುಗುಳ್ ರವರು ನಂದಗೋಕುಲ ಅನಾಥಾಶ್ರಮದ ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಪರಂ ಬಾರ್ಕಿ, ದಿನೇಶ್, ಪ್ರಕಾಶ್ ಔರಾದ್ಕರ್, ವಿಜಯಕುಮಾರ್ ಕಟ್ಟಿಮನಿ, ಮಲ್ಲಿಕಾರ್ಜುನ್ ಸಾಹು, ಅಜರ್ ಪಟೇಲ್ ಸೊನ್ನ, ಪ್ರಶಾಂತ್ ಅಂಕಲ್ಗಿ, ಸ್ಪಂದನ ಕಟ್ಟಿಮನಿ, ಸತೀಶ್ ವಿ ಗುತ್ತೇದಾರ್, ದಿಲೀಪ್ ಆರ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇವೇಂದ್ರಪ್ಪ ವಿಶ್ವಕರ್ಮ, ಪ್ರಾಂಶುಪಾಲರು, ಶ್ರೀ ದತ್ತ ಪದವಿ ಮಹಾವಿದ್ಯಾಲಯ. ಇವತ್ತೇನಪ್ಪ ಅಂದ್ರೆ ನಮ್ಮ ಜನಪ್ರಿಯ ನಮ್ಮ ಯುವ ನಾಯಕರಾದಂಥ ವಿಶ್ವನಾಥ್ ಸಾಹುಕಾರ್ ಅವರ 25ನೇ ಜನ್ಮದಿನವನ್ನು ಅವರ ಆಸೆಯಂತೆ ಏನಪ್ಪ ಅಂದ್ರೆ ನಂದಗೋಕುಲ ಈ ಮುದ್ದು ಮಕ್ಕಳೊಂದಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಮುದ್ದು ಮಕ್ಕಳು ಕೂಡ
ಬಹಳಷ್ಟು ಏನಪ್ಪ ಅಂದ್ರೆ ಈ ಇದಕ್ಕಿಂತ ಮೊದಲು ಅವರು ಎಲ್ಲ ಜನ್ಮದಿನವನ್ನು ಬಹಳಷ್ಟು ಟೈಮ್ ನಮ್ಮ ಸರ್ ಮಾಡಿದ್ದಾರೆ ಇಲ್ಲಿ ಒಂದು 5 ಬಾರಿ. ಈಗ ತಮ್ಮ ಹುಟ್ಟಹಬ್ಬ ಕೂಡ ಇಲ್ಲಿಯೇ ಮಾಡ್ಕೋಬೇಕು ಅಂತೇಳಿ ಅವರ ಇಚ್ಛೆಯಂತೆ ಇವತ್ತು ಬಹು ವಿಜೃಂಭಣೆಯಿಂದ ಈ ಮಕ್ಕಳ ಸಮ್ಮುಖದಲ್ಲಿ ನಡೆದಿದೆ. ಅವರು ಏನಪ್ಪ 100 ಕಾಲ ಹೀಗೆ ಬದುಕಿ ನಮ್ಗೆ ಒಂದೇನೋ ಮಾದರಿ ನಾಯಕರಾಗಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೀವಿ. ಮೈನಾರಿಟಿ ಸೇನೆ ಜಿಲ್ಲಾಧ್ಯಕ್ಷ ನಮ್ಮ ತುಳುಗುಳಿನ ವಿಶ್ವನಾಥ್ ಸಾವು ತುಳುಗುಳು ಇವರ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ನಂದು ಗೋಕುಲದಲ್ಲಿ ನಮ್ಮ ಗೆಳೆಯರ ಬಳಗ ಹಾಗೂ ದಲಿತ ಮೈನಾರಿಟಿ ಸೇನೆ ವತಿಯಿಂದ ಆಚರಿಸಲಾಯಿತು. ವಿಶ್ವನಾಥ್ ಸಾವ್ಕಾರ್ ಅಂತೇಳಿ ಇದು ನಮ್ದೊಂದು ಆಶಯ ಏನಪ್ಪಾ ಅಂತಂದ್ರೆ ನಾವ್ ಏನೇ ಮಾಡ್ಬೇಕಂದ್ರೆ ಒಂದು ಸಂದೇಶ ಮುಖಾಂತರ ಮಾಡ್ತಾ ಇರ್ತೀವಿ. ಯಾಕಂತಂದ್ರೆ ಈ ಒಂದು ಮಕ್ಕಳ ಸಂಘಟ ಮಾಡ್ಬೇಕಂತ ಬಹಳಷ್ಟು ಇತ್ತು. ಆಮ್ಯಾಗ ನಮ್ಮ ಪಾಷಾ ಪಟೇಲ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ನಿಖಿಲ್ ಬಿಲ್ಗುಂದಿಯರ್ ಆಗಿರ್ಬೋದು, ಆಮೇಲೆ ತಿಳುಗುಳಿನೆಲ್ಲ ಶಿವರಾಜ್ ಪಾಟೀಲ್ ಅವರು, ನಮ್ಮ ಮಲ್ಲು ಸಾವ್ಕಾರ್ ಅವರು, ದಿಲೀಪ್ ಪಾಟೀಲ್ ಅವರೆಲ್ಲರೂ ಆಚೆ ನಮಗೆ ಇವತ್ತಿನ ದಿವಸ ಬಂದು ಅವ್ರ ಆಶೀರ್ವಾದ ಮಾಡಿ, ಸ್ಪೆಷಲಿ ದೇವೇಂದ್ರಪ್ಪ ಸರ್ ಅವ್ರಿಗೆ ನಾವು ಭಾಳಷ್ಟು ಇಷ್ಟಪಟ್ಟಿವಿ. ಯಾಕಂದ್ರೆ ನಿನ್ನೆನೇ ಅವ್ರ ಬಗ್ಗೆ ನಾವು ಕೇಳಿದ್ವಿ. ಅವರೊಂದು ಹಳ್ಳಿನಿಂದ ಬಂದು ಇವತ್ತಿನ ದಿವಸ ಗುಲ್ಬರ್ಗಾದೊಳಗೆ ಒಂದು ಸ್ಕೂಲ್ ನಡೆಸಿ 2000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಅವ್ರ ಕೈ ಕಲ್ತು ಹೋಗಿದ್ದಾರೆ. ಉಚಿತ ವಿದ್ಯಾವನ್ನು ಕೊಡ್ತಾ ಇರ್ತಕ್ಕಂಥವ್ರು. ಹೀಗಾಗಿ ವಿದ್ಯಾದಾನ ಮಾಡುವಂಥ ಶ್ರೇಷ್ಠ ಶಿಕ್ಷಕರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ನಮ್ಮ ಸರ್ ಅವರು. ಹೀಗಾಗಿ ನಮಗೆ ಅವರು ಸಂಘಟ ಮಾಡ್ಲತ್ತೀವಿ ಅಂದ್ರೆ ನಮ್ಮ ಭಾಗ್ಯ. ನಮ್ಮೆಲ್ಲ ಗೆಳೆಯರ ಬಳಗಕ್ಕೆ ಆರ್ಥಿಕ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ. ಮುಂಬರ್ತಕ್ಕಂಥ ದಿನಗಳೊಳಗೆ ಏನಾದರೂ ಇರಲಿ, ನಿಮ್ಮ ಸಲಹೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ.